ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಬ್ಬಕ್ಕಿ ವಡೆ ಮತ್ತು ಆಲೂಗೆಡ್ಡೆ ಪರೋಟವನ್ನು ಮಾಡ್ಕೊಡ್ತೀನಿ. ತುಂಬ ಸಿಂಪಲ್ಲು, ಒಂದೇ ದಿನ 2 ಐಟಮ್ ಮಾಡ್ಬೋದು ಗುರು. ಅಷ್ಟು ಸುಲಭವಾಗಿ ನಿಮಗೆ ಹೇಳ್ಕೊಡ್ತೇನೆ. ತುಂಬ ಚೆನ್ನಾಗಿದೆ. ಹಾಗಾದರೆ ತಡ ಬೇಡ, ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಸಬ್ಬಕ್ಕಿನ ಒಂದು 8 ಅವರ್ ನೆನೆಸಿಡಬೇಕು. ಆಮೇಲೆ ಇಲ್ಲ ಅಂದರೆ ನೈಟನ್ನು ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಚೆನ್ನಾಗಾಗುತ್ತೆ. ಬೆಳಗ್ಗೆ ಆವಾಗ ಚೆನ್ನಾಗೆ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಸೊ ಅದನ್ನು ನನಗೆ ಎಷ್ಟು ಬೇಕೋ, ನಾವು ಇಬ್ಬರು ಇರೋದ್ರಿಂದ ನಾವು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟಿಗೆ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಆವಾಗ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದಾಗ ಭಾಳ ಟೇಸ್ಟ್ ಬರುತ್ತೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಗರಂ ಮಸಾಲ, ಆಮೇಲೆ ಎಲ್ಲ ಥರದ್ದು ಹಾಕ್ಕೋಬೇಕು. ನಂತರ ಕಾರ್ನ್ಫ್ಲವರ್ ಹಿಟ್ಟು, ಆಮೇಲೆ ಮೈದಾನ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟು. ನಂತರ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಆಗುತ್ತೆ. ಸೊ ಗರಿ 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 ಬರುತ್ತೆ. ಜಾಸ್ತಿ ಸ್ವಲ್ಪ ಮೆತ್ತಗಾಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅದು. ಖಾರ ಪುಡಿನೂ ಕೂಡ ಅಷ್ಟೇ, ಅದು ಟೇಸ್ಟು ಅಂದರೆ ಜಾಸ್ತಿ. ಈಗ ಚಳಿಗಾಲ ಅಲ್ವಾ, ಸೊ ಚಳಿಗಾಲಕ್ಕೆ ತಕ್ಕ ಹಾಗೆ ಖಾರ ಪುಡಿ ಸ್ವಲ್ಪ ನನ್ನ ಪ್ರಕಾರ ಜಾಸ್ತಿ ಇರಬೇಕು. ಅಂದರೆ ತಿನ್ನೋರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ, ಅದಕ್ಕೆ. ನೆಕ್ಸ್ಟು ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಚಿಲ್ಲಿ ಫ್ಲೆಕ್ಸು. ಸೊ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ರೆ ಒಂಥರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಒಂಥರ ಹೋಟ್ಲು ಸ್ಟೈಲಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಜೀರಿಗೆ, ನೆಕ್ಸ್ಟು ಕಡಲೆ ಹಿಟ್ಟು, ಎಲ್ಲ ಥರದ್ದು ಹಿಟ್ಟನ್ನು ಹಾಕಬೇಕು. ಆವಾಗ ಒಂಥರ ಟೇಸ್ಟ್ ಸಖತ್ತಾಗಿ ಬರುತ್ತೆ. ತುಂಬ ಈಸಿ. ನಾನು ಒಂದು 5 ನಿಮಿಷ 6-7 ನಿಮಿಷದಲ್ಲೇ ಅದನ್ನು ಸಬ್ಬಕ್ಕಿ ವಡೆಯನ್ನು ಮಾಡಿದೆ. ಸ್ನ್ಯಾಕ್ಸಲ್ಲಿ ಹೊರಗೆ ಹೋಗಿ ಅಲ್ಲಿ ತಿನ್ನೋದಕ್ಕಿಂತ ಅಂಗಡಿ ಮನೆಯಲ್ಲಿ. ಸೊ ಮನೆಯಲ್ಲೇ ಮಾಡ್ಕೊಳೋದು, ಯಾವಾಗ ಅಪರೂಪಕ್ಕೆ ಒಂದು ಟೈಮ್ ಆದರೂ ಈ ಥರ ಮಾಡಿಕೊಂಡ್ರೆ ಏನೋ ಒಂದು ರೀತಿ ಟೇಸ್ಟ್ ಅಂತಲೇ ಅನಿಸ್ಬೋದು, ಡಿಫ್ರೆಂಟ್ ಅಂತಲೇ ಅನಿಸ್ಬೋದು. ಆಮೇಲೆ ಜಾಸ್ತಿ ನೀರು ಹಾಕ್ಕೊಂಡು ಕೈ ಆಡಬಾರ್ದು, ಅದು ಅಷ್ಟು ಟೇಸ್ಟ್ ಬರಲ್ಲ. ಆಮೇಲೆ ತೆಳ್ಳಗಾದರೆ ಅದು ಸಬ್ಬಕ್ಕಿ ವಡೆ ಅನಿಸಲ್ಲ, ಬೇರೆ ಯಾವುದೋ ವಡೆ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಯಾವುದೇ ಆಗಲಿ ಲಿಮಿಟಾಗಿ ಹಾಕಬೇಕು. ಜಾಸ್ತಿ ಆದರೆ ಅದನ್ನು ತಿನ್ನೋಕ್ಕಾಗಲ್ಲ ಅಲ್ವಾ. ರುಚಿಗೆ ತಕ್ಕಷ್ಟೇ. ನಂತರ ಒಂದು ತಾಲಿಯನ್ನು ತಗೋಬೇಕು. ಅದಕ್ಕೆ ತಕ್ಕ ಹಾಗೆ ಆಯಿಲನ್ನು ಹಾಕಬೇಕು. ಆಯಿಲನ್ನು ಒಳ್ಳೆ ಆಯಿಲನ್ನು ಯೂಸ್ ಮಾಡಿ, ಯಾವುದೇ ರೀತಿ ಕಡಿಮೆ ರೇಟಿನ ಆಯಿಲನ್ನು ಯೂಸ್ ಮಾಡಬೇಡಿ, ದೇಹಕ್ಕೆ ಒಳ್ಳೆಯದಲ್ಲ. ಈಗ ಏನು ಮಾಡಬೇಕಪ್ಪ ಅಂದರೆ ಸಬ್ಬಕ್ಕಿಯನ್ನು ಎಲ್ಲ ಮಾಡ್ಕೊಂಡಿರ್ತೀವಿ, ಹದ ಮಾಡಿಕೊಂಡು ಎಲ್ಲ ಆದಮೇಲೆ ಇವಾಗ ಎಣ್ಣೆಯಲ್ಲಿ ಬಿಡಬೇಕು. ಸೊ ಎಣ್ಣೆಯಲ್ಲಿ ಕೂಡ ಅಷ್ಟೇ ಜಾಸ್ತಿ ಚೆನ್ನಾಗಿ ಕಾದಿರಬೇಕು. ಅಸ್ಕ ಬಿಸ್ಕ ಅದು ಕಾದಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಆಮೇಲೆ ಗೊತ್ತಾಗಲ್ಲ. ಅದು ಸ್ವಲ್ಪ ಚೆನ್ನಾಗಿ ಕಾದರೆ ಆವಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅಸ್ಕ ಬೆಸ್ಕ ಏನೂ ಆಗಲ್ಲ. ಸೊ ನಾವು ಏನು ಮಾಡಬೇಕಪ್ಪ, ಗೊತ್ತಾಗಿಲ್ಲ ಅದು ಕಾದಿದೆ ಇಲ್ಲ ಅಂದಾಗ ಒಂದು ಚೂರು ಏನಾದರೂ ಅದರಲ್ಲೇ ಸ್ವಲ್ಪ ಹಾಕಿದಾಗ ಬೆಂದಿರುತ್ತೆ. ಆವಾಗ ಗೊತ್ತಾಗುತ್ತೆ, ಆವಾಗ ಸೌಂಡ್ ಬರುತ್ತೆ ನಮಗೆ. ಆವಾಗ ಚೆನ್ನಾಗಿ ಅದು ಬೆಂದಿದೆ ಅಂತ ಅರ್ಥ. ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಇವಾಗ ನೋಡಿ, ಈ ಥರ ಬೇಯಿಸ್ತಾ ಇದ್ದೀನಿ ನಾನು. ಅಂದರೆ ಹಾಕಿದ ತಕ್ಷಣವೇ ನಾವು ತಿರುವು ಹಾಕಬಾರ್ದು. ಆವಾಗ ಏನಾಗುತ್ತೆ, ಅದು ಒಡ್ಕೊಳೋದು ಅಥವಾ ಬಿಟ್ಕೊಳೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಕಿದ ತಕ್ಷಣವೇ ಅದನ್ನು ತಿರುವು ಹಾಕಕ್ಕೆ ಹೋಗಬಾರ್ದು. ನಿಧಾನಕ್ಕೆ ಸ್ವಲ್ಪ ಅಲ್ಲಿ ಇದಾದಮೇಲೆ ಆಮೇಲೆ ತಿರುವು ಹಾಕಬೇಕು. ಆವಾಗ ಏನಾಗುತ್ತೆ, ಜಾಸ್ತಿ ಬಿಟ್ಕೊಳಲ್ಲ. ಬಿಟ್ಕೊಂಡ್ರೂ ಒಂದು ಸ್ವಲ್ಪ ಏನಾದರೂ ಬಿಟ್ಕೊಳ್ಳುತ್ತೆ ಅಷ್ಟೇ, ಫುಲ್ ಬಿಟ್ಕೊಳಲ್ಲ. ಅದು ಯಾವುದೇ ರೀತಿ ಹಾಳಾಗಲ್ಲ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಟೇಸ್ಟ್ ಅಂತೂ ನಾನು ಹೆಂಗೆ ಹಾಕಿ ಮಾಡಿರ್ತೀನೋ ಅದೇ ಥರ ನೀವು ಮಾಡಿ, ಖಂಡಿತ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಟೇಸ್ಟು ಭಾಳ ಚೆನ್ನಾಗಿತ್ತು. ನಾನಂತೂ ಇವಾಗ ಒಂದು ಸಲ ಮಾಡಿದ್ವಲ್ವ, ನೆಕ್ಸ್ಟು ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಈ ಚಳಿಗಾಲ ದಿನ ಮಾಡಿದ್ರೆ ಏನಾದರೂ ತಿಂತಿರ್ಬೇಕು ಅನಿಸುತ್ತೆ. ಸೊ ಇದೇನು ತುಂಬ ಕಷ್ಟ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಾದರೂ ಮತ್ತೆ ಟ್ರೈ ಮಾಡ್ತೀನಿ. ಈ ಸಲನೇ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ದು ನಾನು. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಸಬ್ಬಕ್ಕಿ ವಡೆ ನನಗೆ ತುಂಬ ಇಷ್ಟ. ಇದಕ್ಕೆ ಕೆಲವೊಬ್ರು ಏನಂತಾರೆ, ಸಾಬುದಾನ ಏನೋ ಅಂತಾರೆ. ಸೊ ನಾವು ನಮ್ಮೂರಲ್ಲಿ ಹೇಳೋದಾದರೆ ಸಬ್ಬಕ್ಕಿ ವಡೆ ಅಂತಲೇ ಕರಿತೇವೆ. ಸಬ್ಬಕ್ಕಿ ಅಂತಲೇ ನಾವು ಮೆನ್ಷನ್ ಮಾಡ್ತೀನಿ. ಸೊ ನೋಡಿ ಯಾವ ಥರ ಇದೆ. ನೆಕ್ಸ್ಟ್ ಇನ್ನೊಂದು ಹಾಕ್ತಿದ್ದಾನೆ, ಇನ್ನೊಂದು ಟ್ರಯಲ್ ಇನ್ನೊಂದು ಹಾಕಿ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ತುಂಬ ಸುಲಭವಾಗಿದೆ. ಮನೆಯಲ್ಲಿ ನೀವು ಹೋಟ್ಲಲ್ಲಿ ತಿಂದರೂ ಕೂಡ ಅವರು ಜಾಸ್ತಿ ದುಡ್ಡನ್ನು ಹಾಕ್ತಾರೆ, ಅದಕ್ಕೆ ತುಂಬ ದುಡ್ಡನ್ನು ಹೇಳ್ತಾರೆ. ನೋಡಿ ಯಾವ ಥರ ಇದೆ ಅಂತ.
ನೋಡಿ ತಕ್ಷಣ ತಿರುವು ಹಾಕಬಾರ್ದು. ತಕ್ಷಣ ತಿರುವು ಹಾಕಿದರೆ ಏನಾಗುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೇನೆ. ಸ್ವಲ್ಪ ನಿಧಾನ ಇದಾದ ಮೇಲೆ ನಾವು ತಿರುವು ಹಾಕಬೇಕು. ಆವಾಗ ನಮಗೆ ಅದು ಬಿಟ್ಕೊಳಲ್ಲ, ಒಡೆಯಲ್ಲ, ಏನೂ ಆಗಲ್ಲ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆವಾಗ ನಮಗೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಬೇಯಲಿಲ್ಲ, ಇದಾಗಲಿಲ್ಲ ಅಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಫುಲ್ಲು ಬೇಯಬೇಕದು. ಮತ್ತು ಸೀಸಬಾರ್ದು, ಆವಾಗ ಟೇಸ್ಟ್ ಬರಲ್ಲ. ಅದು ಎಷ್ಟು ಬೇಕೋ ಅಷ್ಟರಲ್ಲಿ ಹಾಕಿ ಮಾಡಬೇಕು, ಆವಾಗ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನೋಡಿ 2 ಸೆಟ್ ಮಾಡಿದೆ. ನೆಕ್ಸ್ಟು ಮೊದಲಿಗೆ ಆಲೂಗಡ್ಡೆಯನ್ನು ತೊಗೊಂಡಿದ್ದೆ. ಸೊ ಆಲೂಗಡ್ಡೆನ ಬೇಯಿಸ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ಏನಕ್ಕೆ ಅಂದರೆ ಅದು ಚೆನ್ನಾಗಿ ಆಗಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಂಡೆ. ಅದನ್ನು ಏನೇನು ಹಾಕಿ ಕಲಿಸ್ಕೊಂಡೆ ಅಂದರೆ ಸ್ವಲ್ಪ ಗರಂ ಮಸಾಲೆ, ನಿಮ್ಮ ಮನೇಲಿ ಏನೇನು ಸಾಂಬಾರಿನ ಇದ್ರದ್ದು ಐಟಮ್ಸ್ ಇದ್ದಾವೋ ಅವನ್ನಷ್ಟು ಹಾಕಿ ಕಲಿಸ್ಕೊಂಡೆ. ನಂತರ ಇದನ್ನು ಹಿಟ್ಟನ್ನು ಕಲಿಸ್ಕೊಂಡೆ, ಗೋಧಿ ಹಿಟ್ಟಿಂದ ನಾನು ಮಾಡಿದ್ದು. ಸೊ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡೆ. ಇದಕ್ಕೆ ಏನೇನು ಹಾಕಿದೆ ಅಂದರೆ ಉಪ್ಪು, ಖಾರ ಪುಡಿ, ಸಬ್ಬಸಿಗೆ, ಕರಿಬೇವು, ಆಮೇಲೆ ಕೊತ್ತಂಬರಿ. ಇದನ್ನು ಕರಿಬೇವು ಹಾಕಿ ಬಿಟ್ಟೆ ಬಿಡಿ, ಅದು ನಿಮ್ಮ ಇಷ್ಟ. ಇಷ್ಟನ್ನು ಹಾಕಿಬಿಟ್ಟು ನಾನು ಸ್ವಲ್ಪ ಹೊತ್ತು ಕಲಸಿ ನೆನೆ ಇಟ್ಟಿದ್ದೆ ಅದನ್ನು, ಆವಾಗ ಟೇಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಆಲೂಗಡ್ಡೆಗೆ ಪರೋಟಾಗೆ ಏನಪ್ಪ ಅಂದರೆ ಚಟ್ನಿ ಇಂಪಾರ್ಟೆಂಟು. ಕಾಯಿ ಚಟ್ನಿ ಇಲ್ಲಾಂದರೆ ಆಲೂಗಡ್ಡೆ ಪರೋಟ ಚೆನ್ನಾಗೇ ಅನಿಸಲ್ಲ. ಸೊ ನಿಮಗೆ ಆಲೂಗಡ್ಡೆ ಚಟ್ನಿ ಮಾಡೋದು ಗೊತ್ತಲ್ವಾ. ಸೊ ಮೆಣಸಿನ್ಕಾಯಿಯನ್ನು ಹುರ್ಕೋಬೇಕು, ಆಮೇಲೆ ಅದಕ್ಕೆ ತಕ್ಕ ಹಾಗೆ ಎಲ್ಲದನ್ನು ತೆಂಗಿನಕಾಯಿ ಹಾಕಬೇಕು, ಆಮೇಲೆ ಕೊತ್ತಂಬರಿ, ಪುದೀನ ಇದ್ದರೆ ಪುದೀನ, ಆಮೇಲೆ ಇವೆಲ್ಲ ಹಾಕಿಬಿಟ್ಟು ಚಟ್ನಿ ಮಾಡಿಕೊಂಡೆ ನಾನು. ಸೊ ಚಟ್ನಿ ಮಾಡೋದು ಎಲ್ಲರಿಗೂ ಆಲ್ಮೋಸ್ಟ್ ಬರುತ್ತೆ. ಸೊ ಚಟ್ನಿಯನ್ನು ಮಾಡಿಕೊಂಡೆ. ಅದಾದ ನಂತರ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಬನ್ನಿ ಇವಾಗ ನೋಡಿ. ಆಲೂಗಡ್ಡೆ ರೆಡಿಯಾಗಿದೆ. ಸೊ ಪರೋಟ ಮಾಡೋದಕ್ಕೂ ಕೂಡ ಅಲ್ಲಿ ರೆಡಿಯಾಗಿದೆ ಚಟ್ನಿ. ಸೊ ಅದಕ್ಕೆ ಬೇಕಾದಂತಹ ಇದು ಎಣ್ಣೆ. ಆಮೇಲೆ ಇದನ್ನು ನಾನು ಅಂಗಡಿಯಲ್ಲೇ ತೊಗೊಂಡಿದ್ದು. ಇದು ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ ಪರೋಟ ಮಾಡೋದಕ್ಕೆ, ಆಮೇಲೆ ಆಲೂಗೆಡ್ಡೆದು ಏನಾದರೂ ಐಟಮ್ ಸೊ ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ, ಸೊ ಇದನ್ನು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಾವಿವಾಗ ಹೋಳಿಗೆಯನ್ನು ತಡ್ತೀವಲ್ಲ, ಅದೇ ಥರ ಕಂಕಣ ಅದೇನೋ ಹೇಳ್ತೀವಿ ನಾವು. ಸೊ ಅದನ್ನು ಒಳಗೆ ಹಾಕಿಬಿಟ್ಟು ಇದನ್ನು ಮಾಡ್ತೀವಲ್ವ, ಅದೇ ಥರ ಇದನ್ನು ಕೂಡ ಅಷ್ಟೇ ತೊಗೊಂಬಿಟ್ಟು ಇದನ್ನು ಹಾಕಿ, ಸೊ ಅದನ್ನು ನಾವು ಚೆನ್ನಾಗಿ ಮುಚ್ಚಬೇಕು. ಅದು ಆಚೆ ಎಲ್ಲೂ ಬರಬಾರ್ದು, ಆಲೂಗೆಡ್ಡೆ ಇದೆಯಲ್ಲ, ಸೊ ಅದು ಆಚೆ ಎಲ್ಲೂ ಬರಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಅಥವಾ ಇನ್ನೂ ಚೆನ್ನಾಗಾಗುತ್ತೆ. ನಾನು ಮಾಡಿದ್ನಲ್ಲ, ಭಾಳ ಚೆನ್ನಾಗಿ ಬಂತು. ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳುವಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಒಟ್ಟು ನಾನು ಮಾಡಿದ್ದು, ಇವಾಗ ನಾವು ಮಾಡಿದ್ದು ಸ್ವಲ್ಪ ಫ್ಲಾಪ್ ಆಯಿತು ಅಂದರೆ ಅಷ್ಟು ಖುಷಿ ಅನಿಸಲ್ಲ. ನಾವು ಮಾಡಿದ್ದು ಚೆನ್ನಾಗಿ ಬಂತು ಅಂದರೆ ಏನೋ ಒಂದು ರೀತಿ ಖುಷಿ ಆಗುತ್ತೆ. ಇದಕ್ಕೆ ಮೇಯ್ನಾಗಿ ನಮಗೆ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಜಾಸ್ತಿ ಇದ್ದರೆ ಹಿಡಿಯಲ್ಲ. ಆಮೇಲೆ ನಾನು ತೊಗೊಂಡಿದ್ದೀನಲ್ಲ ಪೇಪರು, ಅದು ಕೂಡ ಅಷ್ಟೇ ತುಂಬ ಎಷ್ಟು ಹಿಡಿಯಲ್ಲ ಅದು. ನಾವು ಎಷ್ಟು ಚೆನ್ನಾಗಿ ರಫ್ ಯೂಸ್ ಮಾಡಿದರೂ ಕೂಡ ಅದು ಹಿಡಿಯಲ್ಲ. ಮೇನ್ ರೀಸನ್ ಅದು. ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ವಿ, ಏನು ಮಾಡಿದ್ವಿ ಅಂದರೂ ಹಿಡಿಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಸಖತ್ತಾಗೆ ಬರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಆಮೇಲೆ ಇದು ಆಲೂಗಡ್ಡೆ ಏನಾಗುತ್ತೆ ಅಂದರೆ ಬೇಗ ಮಾಡಬೇಕು, ನಿಧಾನಕ್ಕೆ ಮಾಡಿದ್ವಿ ಅಂದರೆ ಏನಾಗುತ್ತೆ ತಳ್ಳಗಾಗ್ಬಿಡುತ್ತೆ ಅದು ಆಲೂಗಡ್ಡೆ. ಸ್ವಲ್ಪ ಇಬ್ಬರೇ ಇರೋದ್ರಿಂದ ನಮಗೆ ಜಾಸ್ತಿ ಏನು ಅಂತ ಅಷ್ಟು ಅನ್ನಿಸ್ಲಿಲ್ಲ. ಜಾಸ್ತಿ ಜನ ಇದ್ವಿ ಅಂದರೆ ಆಲೂಗಡ್ಡೆಗೆ ಏನಾಗುತ್ತೆ ಅಂದರೆ ಭಾಳ ಪೇಷನ್ಸ್ ಬೇಕು ಅದಕ್ಕೆ, ಇಲ್ಲಾಂದರೆ ಹಿಡ್ಕೊಳ್ಳುತ್ತೆ, ಆ ಥರ ಆಗುತ್ತೆ. ನೋಡಿ ಈ ಥರ ಒಂದು ಲೆವೆಲಿಗೆ ತೊಗೊಂಬಂದು ನಿಲ್ಲಿಸಿದೆ ನಾನು. ಅಂದರೆ ಆಲೂಗಡ್ಡೆ ಇರುತ್ತಲ್ಲ ತುಂಬ ಮೆತ್ತಗಿರುತ್ತೆ, ಅದು ಒಂಥರ ಹೇಳೋಕ್ಕಾಗಲ್ಲ. ಸೊ ಆ ಥರ ಆಗಿ ನಂತರ ಒಂದು ಹಂತಕ್ಕೆ ಬಂತು. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ. ಅದನ್ನು ಈಗ ನಾನು ಬೇಯಿಸೋದಕ್ಕೆ ಇದು ಮಾಡೋದಕ್ಕೆ ಹಾಕ್ತೇನೆ. ಸೊ ಅವಾಗೂ ಕೂಡ ಹಿಡಿಯಲ್ಲ ಇದು ಪೇಪರ್ ಇದೆಯಲ್ಲ, ನಮಗೆ ತುಂಬ ಹೆಲ್ಪ್ಫುಲ್ಲು ಇದು. ಎಷ್ಟು ಹಿಡಿಯಲ್ಲ, ನಾವು ನೀಟಾಗಿ ಹಾಕಬೇಕಷ್ಟೆ. ನೋಡಿ ಯಾವ ಥರ ಹಾಕಬೇಕು ಅಂತ. ಇದು ಈ ಥರ ಮಾಡಿಕೊಂಡು ಸೊ ಅದು ನಿಧಾನಕ್ಕೆ ಬಿಡಿಸ್ಕೋಬೇಕು. ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಅದು ಹರಿಯಲ್ಲ. ನಾವು ಸ್ವಲ್ಪ ಸ್ಪೀಡಾಗಿ ಬಿಡಿಸ್ಕೊಳೋದು ಆ ಥರ ಎಲ್ಲ ಮಾಡಿದ್ದೀವಿ ಅಂದರೆ ಪಕ್ಕ ಗ್ಯಾರಂಟಿ ಹರಿಯುತ್ತೆ ಅದು, ಗೊತ್ತಾಯ್ತಾ. ಸೊ ಗ್ಯಾರಂಟಿ ಹರಿಯುತ್ತೆ. ಆಲ್ಮೋಸ್ಟ್ ನಾವು ನಿಧಾನಕ್ಕೆ ಮಾಡ್ಕೋಬೇಕು, ಅವಾಗೇನಾಗುತ್ತೆ ಹರಿಯಲ್ಲ.
ಅದಕ್ಕೆ ತಕ್ಕ ಹಾಗೆ ಎಣ್ಣೆಯನ್ನು ಹಾಕಬೇಕು. ಸೊ ಎಣ್ಣೆ ಹಾಕಲಿಲ್ಲ ಅಂದರೆ ಅದು ಟೇಸ್ಟ್ ಅನಿಸಲ್ಲ. ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆ ಹಾಕ್ಕೊಳ್ಳಿ. ಬೇಯಿಸಿದ ನಂತರ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಕ್ಷಣಾರ್ಧದಲ್ಲೇ ನಿಮಗೆ ತೋರಿಸ್ತೇನೆ ನೋಡಿ ಯಾವ ಥರ ಇದೆ ಅಂತ. ತುಂಬ ಸುಲಭವಾಗಿ ಮಾಡಬಹುದು. ನನಗೆ ಮಾಡಬೇಕು ಅಂತ ಅನ್ನಿಸ್ತು, ಸೊ ಒಂದೇ ದಿನದಲ್ಲೇ 2 ಕೂಡ ಮಾಡಿಬಿಟ್ಟೆ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಸೊ ಬೇಯ್ತಾ ಆದಮೇಲೆ ಇದನ್ನ ಸ್ವಲ್ಪ ತಿರುವು ಹಾಕುವ, ನೋಡುವ ಯಾವ ಥರ ಇದೆ ಅಂತ. ಅಲ್ಲಿ ಗೊತ್ತಾಗುತ್ತೆ ನಮಗೆ ಗುಳ್ಳೆ ಗುಳ್ಳೆ ಥರ ಅಥವಾ ಇನ್ಯಾವುದ್ರ ಥರನೋ ಬರ್ತಾ ಇರುತ್ತೆ. ಸೊ ಅವಾಗ ನಮಗೆ ತಕ್ಷಣ ಗೊತ್ತಾಗುತ್ತೆ ಗುಳ್ಳೆ ಬರೋದು, ಆ ಥರ ತಕ್ಷಣ ಗೊತ್ತಾಗುತ್ತೆ ನಮಗೆ. ನೋಡಿ ಇದನ್ನು ಸ್ವಲ್ಪ ತಿರುವು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ರಿಸಲ್ಟ್ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಆ ಥರ ಚೆನ್ನಾಗಿ ಬಂತು. ಅಂದರೆ ಬೆಂದಿಲ್ಲ ಅಂದರೆ ಅದು ಈ ಥರ ಒಂದೊಂದ್ಸಲ ಹಿಡ್ಕೊಂಡ್ಬಿಡುತ್ತೆ. ಬೆಂದರೆ ಮಾತ್ರ ಸಖತ್ತಾಗಿ ಟೇಸ್ಟು. ಆಲೂಗೆಡ್ಡೆ ಹಾಕಿರ್ತೇವಲ್ವ ಒಳಗಡೆ, ಭಾಳ ಟೇಸ್ಟ್ ಬರುತ್ತೆ. ಅಂದರೆ ಜಾಸ್ತಿ ತಿನ್ಗೊಡ್ಸಲ್ಲ ಇದು. ಆಲೂಗೆಡ್ಡೆ ಹಾಕಿದಾಗ ಜಾಸ್ತಿ ತಿನ್ಗೊಡ್ಸಲ್ಲ ಮನುಷ್ಯನಿಗೆ, ಆ ಥರ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ತುಂಬ ಇಷ್ಟ ಆಯಿತಾ? ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದಕ್ಕೆ ಚಟ್ನಿ, ಆಮೇಲೆ ತುಪ್ಪ ಹಾಕ್ಕೊಳೋರಿದ್ದರೆ ತುಪ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಸಬ್ಬಕ್ಕಿ ವಡೆ, ಆಮೇಲೆ ಪರೋಟ ಆಲೂಗೆಡ್ಡೆದು. ಸೊ ಎಲ್ಲ ಕಾಂಬಿನೇಷನ್ ಯಾವ ಥರ ಇತ್ತು, ಹೇಗಿತ್ತು, ನಿಮಗೆ ಇಷ್ಟ ಆಯಿತಾ ಎಲ್ಲ ನೋಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ಸ್ ಎಲ್ಲ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್ ಬಾಯ್.